ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಬನ್ನಿರಿ ಈರುಳ್ಳಿ ಪಕೋಡ ಮಾಡೋದು ಹೇಗಂತ ನೋಡೋಣ. ನೋಡಿರಿ, ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ನೀಟಾಗಿ ಈ ಥರ ಬಿಡಿಸ್ಕೊತಾ ಇದ್ದೀನಿ. 2 ಬಟ್ಲು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. 2 ಬಟ್ಲು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಮನೇಲಿ ಜನ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಪ್ರಮಾಣ ಈರುಳ್ಳಿ ಕಡಲೆ ಹಿಟ್ಟು ಎಲ್ಲ ಜಾಸ್ತಿ ಮಾಡ್ಕೋಬೋದು. ಸುಮ್ಮನೆ ಕ್ರಿಸ್ಪಿಗಂತ ಹೇಳಿ ಸ್ವಲ್ಪ ಇದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅಜ್ವೈನ್ ತೊಗೊಂಡಿದ್ದೀನಿ. ಅಜ್ವೈನ್ ಹಾಕ್ತಾಯಿದ್ದೀನಿ. ಮತ್ತು ನೋಡಿರಿ, ಕರಿಬೇವು ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಚಿಕ್ಕದಾಗಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕಲರ್ಗೆ ಅರಿಶಿನ, ಸ್ವಲ್ಪ ಕಲರ್ಗೆ ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿರಿ, ಇದು ಮೆಣಸಿನ್ಕಾಯಿ ಪೇಸ್ಟು, ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಗ್ರೀನ್ ಚಿಲ್ಲಿ ತಿನ್ನಲ್ಲ, ಜಾಸ್ತಿ ಇಷ್ಟ ಆಗಲ್ಲ ಅನ್ನೋರು ಬೇಕಿದ್ರೆ ರೆಡ್ ಚಿಲ್ಲಿ ಪೌಡರ್ ಸಹ ಹಾಕೋಬೋದು. ಸ್ವಲ್ಪ ಅಡುಗೆ ಸೋಡಾ ಒಂದು ಆಮೇಲೆ ಹಾಕೊಳ್ಳೋಣ. ಫಸ್ಟ್ ಇದನ್ನಿಷ್ಟು ಕಲಿಸ್ಕೊಂಡ್ಬಿಡ್ತೀನಿ. ಕಲಿಸ್ಕೊಂಡ್ಬಿಡೋಣ ಚೆನ್ನಾಗಿ. ನೋಡ್ರಿ, ಇಷ್ಟು ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಎಷ್ಟು ಉಪ್ಪು ಬೇಕಾಗುತ್ತೆ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳೋಣ. ಇನ್ನೊಂದು ಚೂರು ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಒಂಚೂರು ಅಡುಗೆ ಸೋಡಾ, ಒಂದು ಚಿಟಿಕೆ ಅಷ್ಟು ಸುಮ್ಮನೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾಗಿ ಕಲಸಿದ್ರೆ ಗಟ್ಟಿಯಾಗಿ ಬಂದ್ಬಿಡುತ್ತೆ ಬಜ್ಜಿ. ಸ್ವಲ್ಪ ಇದೇ ಕ್ವಾಂಟಿಟಿಲಿ ಕಲಿಸ್ಕೋಬೇಕು. ನೋಡ್ರಿ, ಹೆಂಗಾಗಿದೆ ಇದು. ಎಷ್ಟು ಈರುಳ್ಳಿ ಜಾಸ್ತಿ ಹಾಕ್ತೀವೋ ಅಷ್ಟು ಚಲೋ ಬರ್ತಾವೆ ಬಜ್ಜಿ. ನೋಡ್ರಿ, ಈ ಥರ ಆಯಿತು. ಬನ್ರಿ, ಇವಾಗ ಎಣ್ಣೆ ಬಿಸಿ ಆಗಿದೆ, ಹಾಕೋಣ ಈರುಳ್ಳಿ ಬಜ್ಜಿನ. ಚೆನ್ನಾಗಿ ಎಣ್ಣೆ ಬಿಸಿಯಾಗಿಂದ ಹಾಕಬೇಕು, ಯಾಕಂದರೆ ಈರುಳ್ಳಿ ಚಲೋತ್ನಾಗೆ ಫ್ರೈ ಆಗಬೇಕು. ಎಣ್ಣೆ ಅರ್ಧಂಬರ್ಧ ಬಿಸಿ ಇದ್ದರೆ ಚಲೋತ್ನಾಗೆ ಆಗಲ್ಲ. ಅಂದರೆ ಭಾಳ ಹೊತ್ತು ಫ್ರೈ ಮಾಡಿಬಿಟ್ವು ಅಂದರೆ ಒಂಥರ ಗಟ್ಟಿಯಾಗಿ ಬಂದುಬಿಡ್ತಾವೆ. ಫಸ್ಟ್ ಚೆಂದಾಗಿ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ನೋಡಿರಿ, ಈರುಳ್ಳಿ ಪಕೋಡ ರೆಡಿ ಆಯಿತು. ಚಲೋತ್ನಾಗೆ ಫ್ರೈ ಮಾಡ್ಕೊಂಡಿನಿ. ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗ್ರೀನ್ ಚಿಲ್ಲಿ ಇಷ್ಟಪಡದೇ ಇರೋರು ಆರಾಮಾಗಿ ರೆಡ್ ಚಿಲ್ಲಿ ಪೌಡರ್ನು ಹಾಕೋಬಹುದು, ನಮ್ಮ ಇಷ್ಟದ ಪ್ರಕಾರ. ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ, ಅದು ನಿಮ್ಮ ಚಾಯ್ಸ್. ಅದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ ನಾನು ಹಾಕಿರ್ತೀನಿ. ಇಷ್ಟ ಆದರೆ ಹಾಕೋಬಹುದು. ನೋಡ್ರಿ, ಬಿಸಿ ಆನಿಯನ್ ಪಕೋಡ ರೆಡಿ ಆಯಿತು, ಈರುಳ್ಳಿ ಬಜ್ಜಿ.